ಮಕ್ಕಳೇ, ಅಕ್ಬರನು ರಾಜನಾಗಿ ಅತ್ಯಂತ ಸಂತೋಷದಿಂದ ಜೀವನವನ್ನು ಸಾಗಿಸ್ತಾ ಇದ್ದವನು. ರಾಜನೆಂದ ಮೇಲೆ ಕೇಳಬೇಕೇ, ಯಾವುದೇ ವಸ್ತುಗಳ ಕೊರತೆ ಇಲ್ಲ. ಆಳು ಕಾಳುಗಳು, ದೇಶದ ಜನರೆಲ್ಲ ರಾಜನ ಅಣತಿಯಂತೆ ನಡೆದುಕೊಳ್ಳುತ್ತಾರೆ. ಮಾಡಬೇಕಾದ ಕೆಲಸಗಳನ್ನು ನಿರ್ವಹಿಸುವಂತಹ ಮಂತ್ರಿಗಳಿರುತ್ತಾರೆ. ಆಹಾ, ಅಕ್ಬರನಿಗೆ ಯಾವಾಗಲೂ ತಾನು ರಾಜನಾಗಿಯೇ ಇರಬೇಕು ಎಂಬ ಹಂಬಲ. ಅದಕ್ಕಾಗಿ ಒಮ್ಮೆ ಅವನು ಹೀಗೆ ಮಾತನಾಡ್ತಾ ಬೀರ್ಬಲನಲ್ಲಿ ಹೇಳ್ತಾನೆ, ದೊರೆಯಾದವರಿಗೆ ಈ ದೊರೆತನ ಯಾವಾಗಲೂ ಹೋಗಬಾರದು. ಅದಲ್ಲ, ದೊರೆಯಾದವರಿಗೆ ಎಂದೂ ಮರಣ ಬರಬಾರದಿತ್ತು, ಚಿರಂಜೀವತ್ವವೇ ಇರಬೇಕಾಗಿತ್ತು. ಹಾಗಾದರೆ ಎಂದೂ ರಾಜನಾಗಿಯೇ ನಾವು ಮುಂದುವರಿಯಬಹುದಾಗಿತ್ತು, ಸುಖವಾಗಿ ಸುಖಲೋಲುಪನಾಗಿ ಇರಬಹುದಾಗಿತ್ತು ಎಂಬುದಾಗಿ ಬೀರ್ಬಲನಿಗೆ ಹೇಳ್ತಾ ಇದಕ್ಕೆ ಬೀರ್ಬಲನ ಅಭಿಪ್ರಾಯವನ್ನು ಕೇಳ್ತಾನೆ. ಆಗ ಬೀರ್ಬಲ ಹೇಳ್ತಾನೆ, ಇಲ್ಲ, ನಿಮ್ಮಿಂದ ಹಾಗೆ ಸುಖವನ್ನು ಅನುಭವಿಸಲು ಸಾಧ್ಯವಿಲ್ಲವಾಗಿತ್ತು. ಅಯ್ಯ, ಯಾಕೆ ನನ್ನ ಮಾತಿಗೆ ಪ್ರತೀಕಾರವನ್ನು ಹೇಳಬೇಕು ಅಂತ ಹೇಳ್ತಾ ಇದ್ದೀಯ? ಯಾಕೆ ಹಾಗೆ ಹೇಳ್ತಾ ಇದ್ದೀಯ? ಇಲ್ಲ ದೊರೆ, ನೀವು ಹೇಳಿದ ಹಾಗೆ ರಾಜನಾದಂಥವನು ಚಿರಂಜೀವಿಯಾಗಿದ್ದರೆ ಹಿಂದೆ ಪೂರ್ವದಲ್ಲಿ ಯಾರು ಈ ದೇಶಕ್ಕೆ ರಾಜ್ಯಕ್ಕೆ ದೊರೆಯಾಗಿದ್ದರೋ ಅವರು ಚಿರಂಜೀವಿಗಳಾಗಿಯೇ ದೊರೆತನವೂ ಹೋಗದೆ ಇಲ್ಲಿವರೆಗೂ ಅವರೇ ಇರ್ತಿದ್ದರು. ನೀವು ರಾಜರಾಗುವ ಸಂದರ್ಭವೇ ಬರುತ್ತಿರಲಿಲ್ಲ. ಆಗ ಅಕ್ಬರನಿಗೆ ಬೀರ್ಬಲನ ಜಾಣತನವನ್ನು ನೋಡಿ ಆಶ್ಚರ್ಯ ಆಗ್ತದೆ. ಹೌದಪ್ಪ, ನೀನು ಹೇಳಿದ್ದು ಹೌದು, ನಿಜವಾದ ಸಂಗತಿ. ಚಿರಂಜೀವಿತ್ವ ಇದ್ದರೆ ಎಲ್ಲರೂ ಹಾಗೆ ಬದುಕಿರ್ತಿದ್ರು. ವಾಸ್ತವ ಅರಿವಾಯಿತು. ಮತ್ತೊಮ್ಮೆ ಬೀರ್ಬಲನನ್ನು ಅಕ್ಬರ ಹೊಗಳಿದ. ಹುಟ್ಟಿದವನಿಗೆ ಮರಣ ಖಚಿತ ಅಂತ ಹೇಳ್ತಾ ವಿ ಎನ್ ಭಾಗವತ್, ಬರಬಳ್ಳಿ.